ಪವಿತ್ರ ಕುರಾನಿನ ಬರಹಗಳನ್ನೆಲ್ಲ ಬೆತ್ತಲ ಮೈ ಮೇಲೆ ಬರೆದ್ರೆ ಯಾವ ಮುಸಲ್ಮಾನಂಗೆ ರೋಷ ಬರಲ್ಲ, ದ್ವೇಷ ಬರಲ್ಲ? ಅದೇ ಮುಸಲ್ಮಾನ ಈಗ ಹೊಡೆದ್ರು ಓಕೆ, ಕೋರ್ಟು ಈಗ ಬಂಧಿಸಲ್ಪಟ್ಲಾಯ್ತು, ಈಗ ನೀವು ಕೂಡ ಜಾಮೀನು ಕೊಡೋಕೆ ಬಂದಿದ್ರಿ. ಕೋರ್ಟ್ ಅಂತ ತಕ್ಷಣ ಕಾನೂನು ವ್ಯವಸ್ಥೆ ಸಂವಿಧಾನ ಗೊತ್ತಿರಬೇಕಲ್ವಾ? ಈಗ ಸೈಬರ್ ಕ್ರೈಮ್ ಇದೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಾ ಇತ್ತು, ಸಾರ್ಟ್ ಔಟ್ ಮಾಡ್ತಾ ಇದ್ರು. ಅದನ್ನ ಮಾಡಿದ್ದೀವಿ, ಕಂಪ್ಲೇಂಟೂ ಕೊಟ್ಟಿದ್ದಾರೆ. ಆದರೆ ಸುವಮೋಟೋ ಕೇಸ್ ಮೇಲೇ ಕೇಸ್ ನಡೀತಾ ಇದೆ. ಆ ಪೊಲೀಸ್ನವರು ಅದು ಏನಕ್ಕೆ ಮಾಡಿದಾರೋ ಅದು ದೇವರಿಗೆ ಗೊತ್ತು. ಬಂದ್ಬಿಟ್ಟು ಅಲ್ಲಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ, ಆದರೆ ಅವನ ಫೋನನ್ನು ಕಾನ್ಫಿಸ್ಕೇಟ್ ಮಾಡಿಲ್ಲ. ಮಹಾಜರು ಮಾಡುವಾಗ ಬೇಸಿಕ್ ಕಾಮನ್ ಸೆನ್ಸ್ ಅದು, ಯಾವ ಫೋನಿಂದ ಅಪ್ಲೋಡ್ ಆಯಿತು, ಈ ಫೋನಿಂದ ಆ ಫೋನನ್ನ ಸೀಸ್ ಮಾಡಬೇಕಾಗಿತ್ತು. ಅದು ಯಾಕೆ ಮಾಡಿದಾರೋ ಹಂಗೆ. ಮತ್ತು ಈ ಕಡೆ ಒಂದು 15 ಅರೆಸ್ಟ್ ಆಗಿದೆ ನಮ್ಮದು. ಒಂದು 2 ಜನ ಚಿಕ್ಕ ಮಕ್ಕಳಿರ್ತಾರೆ, ಜುವನೈಲ್ಸು, ಅವರ ಅಪ್ಲಿಕೇಶನ್ನ ಸಲ್ಲಿಸಿದ್ದೀವಿ. ಇವಾಗ PP ಅಬ್ಜೆಕ್ಷನ್ ಅವರು ಹಾಕಿದ್ರೆ ನಾಳೆ ಹಾಕಬಹುದು ಅವರು. ಅದರ ನಂತರ ಏನಾಗುತ್ತೋ ಅವ್ರಿಗೆ ಒಂದು ಬೀಳಿಸೋ ಪ್ರಯತ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವೆಲ್ಲ ಸೇರಿ